ಈಗ ಆಲ್ರೆಡಿ ಮಾತಾಡ್ತಾ ಇದ್ದಂಗೆ ಬೆಂಗಳೂರಿನಲ್ಲಿ ಹಲವು ಕಡೆ ಎಲ್ಲ ಜನ ಪಾರ್ಟಿ ಮೂಡ್ನಲ್ಲಿ ಇದ್ದಾರೆ. ಮನೆಗಳಲ್ಲಿ ಸೆಲೆಬ್ರೇಟ್ ಮಾಡೋರು ಒಂದಷ್ಟು ಜನ ಆದ್ರೆ ಹೊರಗಡೆ ಬಂದು ಸೆಲೆಬ್ರೇಟ್ ಮಾಡೋರು ಒಂದ್ ಕಡೆ. ಒಂದ್ ರೀತಿ ಮೂರ್ ರೀತಿ ಜನ ನೋಡ್ಬೋದು. ಒಂದು ಮನೇಲೆ ಕುತ್ಕೊಂಡು ಪೀಸ್ಫುಲ್ ಆಗಿ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ತಾರೆ. ಇನ್ನೊಂದು ಕ್ರೌಡ್ ನೋಡ್ಬೇಕು, ಆಗ ಜೋಶ್ ಹೆಚ್ಚಾಗುತ್ತೆ ಅಂತ ಬೆಂಗಳೂರಿನಂತ ಪ್ರದೇಶಕ್ಕೆ ಬರೋರು ಇರ್ತಾರೆ. ಮೂರನೇದೇನಪ್ಪ ಅಂದ್ರೆ ದೂರ ಈ ಚಿಕ್ಕಮಗಳೂರು, ಮಡಿಕೇರಿ, ಮೈಸೂರು ಅಥವಾ ಮಂಗಳೂರು ಈ ಕಡೆ ಹೋಗೋರು ಜಾಸ್ತಿ ಇರ್ತಾರೆ. ಈ ರೀತಿ ಜನ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತಾರೆ. ಅದರ ನಡುವಲ್ಲಿ ಯಾರ್ಯಾರು ಹೇಗೆ ಎಲ್ಲೆಲ್ಲಿ ಏನ್ ಪಾರ್ಟಿ ಮಾಡ್ತಿದ್ದಾರೆ ಅಂತ ನೋಡೋ ಕೆಲಸವನ್ನ ಮಾಡ್ತಾ ಇದ್ದೀವಿ. ನೀವು ಹೇಳ್ತಿದ್ದಂತೆ ರೆಸೊಲ್ಯೂಷನ್ ಒಂದ್ ರೀತಿ ನಾವು ಮಾಡ್ತೀವೋ ಬಿಡ್ತೀವೋ, ಲಿಸ್ಟ್ ಅಂತೂ ರೆಡಿ ಇಟ್ಕೊಂಡಿರ್ತೀವಿ ಮಮತಾ. ನೀವು ಹೇಳ್ಬಿಡಿ 2023 ಹೇಗಿತ್ತು ಅಂತ ಆಗ್ಲೇ ಕೇಳಬೇಕು ಅಂದ್ಕೊಂಡೆ ಬ್ರೇಕಿಂಗ್ ನ್ಯೂಸ್ ಬಂದ್ಬಿಡ್ತು. 2023ನಲ್ಲಿ ತುಂಬಾ ನನಗೆ ನೆನಪಿದ್ದು ನಾವು ನ್ಯೂಸ್ ಮಾಡಬೇಕಾದ್ರೆ ಈ ಉತ್ತರಾಖಂಡ್ ಕಾರ್ಮಿಕರು 41 ಜನ ಸುರಂಗದಲ್ಲಿ ಸಿಕ್ಕಾಕೊಂಡಿದ್ರಲ್ಲ, ಕೆಳಗಡೆ ಕುಸ್ತೋಗಿ ಅವರನ್ನ ರೆಸ್ಕ್ಯೂ ಮಾಡಿದ ಐತಿಹಾಸಿಕ ಆಪರೇಷನ್ ಇದೆಯಲ್ಲ, ಅದು ಲೈಫ್ ಟೈಮ್ ಮೆಮೊರೇಬಲ್ ಅಂತ. ಬಿಕಾಸ್ ಯಾರೂ ಮಾಡಕ್ ಆಗದಿರೋಷ್ಟು ದೊಡ್ಡ ಮಟ್ಟದ ರೆಸ್ಕ್ಯೂ ಮಾಡಿದ್ರಲ್ಲ, ತುಂಬಾ ಮೆಮೊರಿ ಇರತ್ತೆ ನಮ್ಗೆ. ಅದ್ರ ಜೊತೆಗೆ ತುಂಬಾ ಸ್ಯಾಡ್ ಅನ್ಸಿದ್ದು, ಅದು ಗುಡ್ ಮೆಮೊರಿ. ಆದ್ರೆ ಬ್ಯಾಡ್ ಅಂತ ಅನ್ಸಿದ್ದು ಅಥವಾ ಸ್ಯಾಡ್ ಅಂತ ಅನ್ಸಿದ್ದು ಅಂದ್ರೆ ಅಭಿಜಾತೆ ಕಲಾವಿದೆ ಲೀಲಮ್ಮ ಕಳ್ಕೊಂಡಿದ್ದು, ಅದೊಂದು ವಿಚಾರ ತುಂಬಾ ಕಾಡೋದು ಅಥವಾ ಆ ವರ್ಷ ತುಂಬಾ ಕಾಡಿದ್ದು ಅಂತ ಹೇಳ್ಬೋದು. ಅದೆರಡು. ಸೊ ಈಗ ಒಂದಷ್ಟು ಚಿತ್ರಣ ಬರ್ತಾ ಇದೆ, ನೋಡ್ತಾ ಹೋಗೋಣ ಅಲ್ವಾ ವಿದ್ಯಾ? ಪೊಲೀಸರು ಮಾತ್ರ ಸಿಕ್ಕಾಪಟ್ಟೆ ಅಂದ್ರೆ ಈಗ ರಿಯಲ್ ಟೈಮ್ ಟಾಸ್ಕ್ ನಿಜವಾಗ್ಲು. ಈಗ ಇವ್ರನ್ನೆಲ್ಲ ಪಾರ್ಟಿ ಮುಗಿಸ್ ಮನೆ ಕಳ್ಸೋದಿದೆಯಲ್ಲ, ನಿಜಕ್ಕೂ ಟಾಸ್ಕೇ ಇದು. ಯಾಕಂದ್ರೆ ಅವ್ರ ಕಂಟ್ರೋಲ್ ನಲ್ಲೇ ಅವ್ರು ಇರಲ್ಲ. ಪಾರ್ಟಿಗೆ ಬಂದಿರೋರು ಯಾರು ಹಿಂಗೆ ಇರಿ ಅನ್ನಕ್ಕೆ ಅವ್ರೇನ್ ಚಿಕ್ಕ ಮಕ್ಳು ಅಲ್ಲ, ಕೈ ಹಿಂದೆ ಬೆರಳು ಕಟ್ಕೊಂಡು ನಿಧಾನ ನಡ್ಕೊಂಡು ಹೋಗಿ ಅನ್ನಕ್ಕೆ. ಅವ್ರನ್ನ ಕಂಟ್ರೋಲ್ ಮಾಡಿ ಮನೆಗೆ ಕಳ್ಸೋದೇ ಒಂದ್ ರೀತಿ ದೊಡ್ಡ ಟಾಸ್ಕು. ಇದು ಯಾವುದೋ ಪಾರ್ಟಿ ಹಾಲ್ ಇದ್ದಂಗಿದೆ, ಅಲ್ಲಿ ಸೆಲೆಬ್ರೇಟ್ ಮಾಡ್ತಿರೋದು. ಈ ತರ ಎಲ್ಲ ಆಗ್ಬಿಟ್ರೆ ಏನ್ ಗೊತ್ತಾ, ಜಾಸ್ತಿ ಕ್ರೌಡ್ ಇರಲ್ಲ, ಇರುತ್ತೆ, ಅಷ್ಟು ಜನ ಮಾತ್ರ ಸೇರಿರ್ತಾರೆ. ಬಟ್ ಈ MG ರೋಡು, ನಾವು ಚರ್ಚ್ ಸ್ಟ್ರೀಟ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅಲ್ಲಿ ಲಿಮಿಟ್ ಇಲ್ಲ. ನಿಮ್ ಪಾಡಿಗೆ ನೀವು ಈಗ ಹೋದ್ರೂ ಜನ ಸೇರ್ಕೋಬಹುದು ಅಲ್ಲಿ. ಆಗಿರುವಾಗ ನೋಡಿ, ಅಲ್ಲಿ ಹೆಣ್ಮಕ್ಳಿದ್ದಾರೆ, ಹೆಣ್ಮಕ್ಳ ಜೊತೆ ಗಂಡು ಮಕ್ಕಳು, ಚಿಕ್ಕ ಮಕ್ಕಳು ಎಲ್ಲರನ್ನೂ ಕರ್ಕೊಬರ್ತಿದ್ದಾರೆ. ಬ್ರಿಗೇಡ್ ರೋಡ್ನಲ್ಲಿ ಆಲ್ರೆಡಿ ಪೊಲೀಸರು ತಮ್ಮ ವರ್ಷೆ ತೋರಿಸಿದ್ದಾರೆ, ಅಂದರೆ ಲಘುಲಾಠಿ ಪ್ರಹಾರ ಆಗಿದೆ. ಅದಕ್ಕೆ ಅವಕಾಶ ಮಾಡ್ಕೊಳಕ್ ಹೋಗ್ಬಿಡಿ. ಅದೇನೋ ಹೇಳ್ತಾರಲ್ಲ, ಈ ನಾವು ನಮ್ದು ಹುಟ್ಟಿದ ಹಬ್ಬದ ದಿನ ಅಥವಾ ಹೊಸ ವರ್ಷದ ಹಿಂದಿನ ದಿನ ಹೆಂಗಿರ್ತೀವೋ ಅದು ಇಡೀ ವರ್ಷಕ್ಕೆ ತಗೊಂಡೋಗ್ತೀವಂತೆ. ಸುಮ್ಮನೆ ಯಾಕೆ ಪೊಲೀಸ್ ಹತ್ರ ಎಲ್ಲ ಒದೆ ತಿರ್ಸ್ಕೊಂಡು ಯಾಕೆ ಬೇಕು ಹೇಳಿ? ಅದಕ್ಕೆ ಬಂದ್ನ, ಪಾರ್ಟಿ ಮಾಡೋದ್ನ, ಫ್ರೆಂಡ್ಸ್ ಜೊತೆ ಸುತ್ತದ್ನ, ಕುಣದ್ನ, ಡ್ಯಾನ್ಸ್ ಮಾಡೋದ್ನ, ಓದ್ನ ಅನ್ನೋಂಗಿರ್ಬೇಕು. ಓವರ್ಫ್ಲೋ ಆದಂಗಿದೆ, ಸಾಮರ್ಥ್ಯಕ್ಕಿಂತ ಜಾಸ್ತಿ. ಯಾಕೆ ಹಿಂಗಾಯ್ತು ಅಂದ್ರೆ ಲಾಸ್ಟ್ 2 years ನಾವು ಹಿಂದೆ ನೋಡಿದ್ವಿ, ಸಿಕ್ಕಾಪಟ್ಟೆ ಕೊರೋನಾ ಅಂತ ಹೇಳಿ ಯಾರು ಆಚೆ ಬಂದಿರಲಿಲ್ಲ. ಸೊ ಚರ್ಚ್ ಸ್ಟ್ರೀಟ್ ವೈಬ್ ಮರ್ತೋಗಿ ಮಿಸ್ಸಿಂಗ್ ಅನ್ನೋ ರೀತಿ ಫೀಲಿಂಗ್ ಇತ್ತು ಎಲ್ರಿಗೂ ಕೂಡ. ಸೊ 2-3 ವರ್ಷ ಆಗಿದೆ ಅಂತ ಅಂದವರು ತುಂಬಾ ಜನ ಇದ್ದಾರೆ. ಆಮೇಲೆ ಫಸ್ಟ್ ಟೈಮ್ ಎಲ್ಲರೂ ಮಾತಾಡ್ತಿದ್ರೆ ಚರ್ಚ್ ಸ್ಟ್ರೀಟ್ ಅಲ್ಲಿ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ಅದು ಓಪನ್ ಸ್ಪಾಟ್ ಅಲ್ಲಿ ಅವರು 5 4 3 2 1 ಅನ್ನುವಂತಹ ಕೌಂಟ್ ಡೌನ್ ಕೊಡ್ತಾರಲ್ಲ, ಅವಾಗ ಅದೊಂಥರ ಜೋಶು, ಅದೊಂಥರ ಖುಷಿ. ಒಟ್ಟೊಟ್ಟಿಗೆ ನಾವು 2023 ನಂಬರು ಬದಲಾಗೋದನ್ನ ನೋಡ್ಬೋದಲ್ಲ ಅಂತ ಕಾಯ್ತಿರ್ತಾರೆ. ಸೊ ಸಿಕ್ಕಾಪಟ್ಟೆ ಜನ ಬರ್ತಾರೆ. ನಮ್ಮ ಅಂದಾಜಿನ ಪ್ರಕಾರನೇ ವೀಕೆಂಡ್ ಅಲ್ಲಿ ಸಾಮಾನ್ಯವಾಗಿ ಚರ್ಚ್ ಸ್ಟ್ರೀಟ್ ನಲ್ಲಿ 1 ಲಕ್ಷ 2 ಲಕ್ಷ ಜನ ಸೇರ್ತಾರೆ. ಸ್ಪೆಷಲ್ ಟೈಮ್ ಇರುತ್ತಲ್ಲ ಆ ಟೈಮಲ್ಲಿ. ಬಟ್ ಈಗ ನ್ಯೂ ಇಯರ್ ಟೈಮ್ ಅಂತ ಹೇಳಿದ್ರೆ ಅದು ದುಪ್ಪಟ್ಟಾಗಿರುತ್ತೆ. ಒಂದ್ 5-6 ಲಕ್ಷ ಜನ ಅಂತೂ ಬೆಂಗಳೂರಿಗೆ, ಬರೀ ಬೆಂಗಳೂರಿನಲ್ಲಿರೋರು ಮಾತ್ರ ಇಲ್ಲಲ್ಲ. ಅಲ್ಲಿ ನೋಡಿ ಆಲ್ರೆಡಿ ಶುರು ಹಚ್ಕೋಬಿಟ್ಟಿದ್ದಾರೆ. ಅವರು ಹೆಣ್ಮಗು ಅನ್ಸುತ್ತೆ, ಪೂರ್ತಿ ಕಂಟ್ರೋಲ್ ಅಥವಾ ಬ್ಯಾಲೆನ್ಸ್ ತಪ್ಪಿದ್ದಾರೆ. ಪಾಪ ಮಹಿಳಾ ಕಾನ್ಸ್ಟೇಬಲ್ಗಳು ಹರಸಾಹಸ ಪಡ್ತಿದ್ದಾರೆ. ಇದೆಲ್ಲ ಆಗ್ಬಾರ್ದು ಅಂದ್ಕೊಳ್ತೀವಿ, ಪ್ರತಿ ಸಲನೂ ಆಗತ್ತೆ. ಆಗ್ಲೇ 11 ಗಂಟೆಗೆ ಇನ್ನು ಪಾರ್ಟಿ ಆಕ್ಚುಲಿ ಸ್ಟಾರ್ಟ್ ಆಗಿಲ್ಲ. ಆಲ್ರೆಡಿ ಬೇಗನೆ ಅವರು ತೋರಿಸ್ಬಿಟ್ಟಿದ್ದಾರೆ, ಪಾರ್ಟಿ ಮಾಡ್ದಂಗೆ ಇದ್ದಾರೆ. ಸಿಕ್ಕಾಪಟ್ಟೆ ಜಾಸ್ತಿನೇ ಪಾರ್ಟಿ ಮಾಡ್ದಂಗೆ ಇದ್ದಾರೆ. ಪಾಪ ಪ್ರಾಬ್ಲಮ್ ಆಗಿದೆ, ಅಲ್ಲಲ್ಲಿ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಕಂಡು ಬರ್ತಾ ಇದೆ. ಬಟ್ ಅದೇ ನೀವು ಹೇಳಿದಾಗ 1 ತಿಂಗಳಿಂದನೂ ಸ್ವಲ್ಪ ಹೆಣ್ಮಕ್ಳ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದ್ದಾರೆ, ಎಲ್ಲಿ ಏನೂ ಆಗ್ಬಾರ್ದು ಅಂತ. ಯಾಕಂದ್ರೆ 3-4 ವರ್ಷದಿಂದ ನಾವು ನೋಡ್ಬಿಟ್ಟಿದ್ವಿ ಏನಾಗಿದೆ. ಈಗ ಮಾರುತಿ ಲೈವ್ ಇದಾರಂತೆ, ಮಾತಾಡ್ಸ್ಬಿಡೋಣ. ಸೊ ಮಾರುತಿ ಈಗ ನಮ್ಮ ಜೊತೆಗೆ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಮಾರುತಿ, ತಾವೀಗ ಯಾವ ಸ್ಪಾಟ್ ಅಲ್ಲಿ ಇದ್ದೀರಾ? ಅಲ್ಲಿ ಯಾವ ರೀತಿಯಾದಂತಹ ಸಿಚುವೇಶನ್, ಜೋಶ್ ಹೇಗಿದೆ? ಆಮೇಲೆ ಏನಾದ್ರೂ ಅಹಿತಕರ ಘಟನೆಗಳು ನಡೆದಿರೋದು ನಿಮ್ ಗಮನಕ್ಕೆ ಬಂದಿದೆಯಾ? ಆ ಎರಡೂ ವಿಚಾರವಾಗಿ ಡೀಟೇಲ್ಸ್ ಕೊಡೋದಾದ್ರೆ. ಖಂಡಿತ ಮಮತಾ, ನೇರವಾಗಿ ದೃಶ್ಯಗಳಲ್ಲಿ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತೀನಿ. ನಾನೀಗ ಚರ್ಚ್ ಸ್ಟ್ರೀಟ್ ಅಲ್ಲಿ ಇದ್ದೀನಿ. ಚರ್ಚ್ ಸ್ಟ್ರೀಟ್ ಅಲ್ಲಿ ಒಂದು ಭಾಗದಲ್ಲಿ ಅಂದರೆ ಮೆಟ್ರೋ ನಿಲ್ದಾಣದ ಮುಂಭಾಗದಲ್ಲಿ ಪೊಲೀಸರು ಬ್ಯಾರಿಕೇಡ್ ಹಾಕಿ ಜನರನ್ನ ತಡೆಯುವಂಥ ಕೆಲಸ ಮಾಡಿದರು. ಅಂದರೆ ಮೆಟ್ರೋ ನಿಲ್ದಾಣದ ಏನಿದೆ, ಚರ್ಚ್ ಸ್ಟ್ರೀಟಿಂದ MG ರೋಡ್ ಮೆಟ್ರೋ ನಿಲ್ದಾಣದಿಂದ ಮೆಟ್ರೋದಿಂದ ಈಚೆ ಬಂದವರು ಮತ್ತು ಚರ್ಚ್ ಸ್ಟ್ರೀಟಿನ ಎಂಪೈರ್ ಹೋಟೆಲ್ ಭಾಗಕ್ಕೆ ಹೋಗಬೇಕಾಗಿತ್ತು. ಬ್ರಿಗೇಡ್ ರೋಡ್ ಕಡೆಗೆ ಎಂಟ್ರಿ ಇರಲಿಲ್ಲ. ಹಾಗಾಗಿ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಜನ ಸಂದಣಿ ಆಗಿರುವಂಥದ್ದು.
ಕಳೆದ 1 ಗಂಟೆಯಿಂದ ಜನರನ್ನ ತಡೆದಿದ್ರು. ಈಗ ಒಂದು ಭಾಗದಲ್ಲಿ ಜನರನ್ನ ಬಿಡುವಂಥ ಕೆಲಸನ ಪೊಲೀಸರು ಮಾಡ್ತಿರುವಂಥದ್ದು. ಯಾಕಂದರೆ ಈಗ ಬ್ರಿಗೇಡ್ ರೋಡಿಂದ ಬರುವಂಥವ್ರು, ಬ್ರಿಗೇಡ್ ರೋಡಿಂದ ಕಾವೇರಿ ಎಂಪೈರಿಂದ ಎಂಟ್ರಿ ಆದವರು ಒಪೇರಾಯಿಂದ ಎಕ್ಸಿಟ್ ಆಗಬೇಕು. ಯಾವುದೇ ಒಳ ಬರೋದಕ್ಕೆ ಚರ್ಚ್ ಶೀಟ್ ಆಗಿರ್ಬೋದು ಅಥವಾ ರೋಡ್ ಎಂಡ್ ರಸ್ತೆ ಏನಿದೆ ಆ ರಸ್ತೆಗಳಿಗೆ ಎಂಟ್ರಿ ಕೊಡ್ತಿಲ್ಲ ಜನರಿಗೆ. ಯಾಕಂದರೆ ತುಂಬ ಕ್ರೌಡ್ ಸೇರಿರೋದ್ರಿಂದ ಜನರನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಪೊಲೀಸರು ಇದ್ದಾರೆ. ಈಗ ಚರ್ಚ್ ಸ್ಟ್ರೀಟ್ ಇಂದ ಬರ್ತಿರೋವಂಥವ್ರಿಗೆ ಈಗ ಬ್ರಿಗೇಡ್ ರೋಡ್ಗೆ ಹೋಗಿ ಬ್ರಿಗೇಡ್ ರೋಡಿಂದ ಬಲಭಾಗಕ್ಕೆ ಅಂದರೆ ಒಪೇರಾ ಜಂಕ್ಷನ್ ಮೂಲಕ ಎಕ್ಸಿಟ್ ಆಗೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಜನಜಂಗುಳಿ ಜಾಸ್ತಿ ಆದ ಕಾರಣಕ್ಕೆ ಪೊಲೀಸರು ಲಘು ಲಾಠಿ ಪ್ರಹಾರವನ್ನು ಮಾಡಿದ್ರು. ಜೊತೆಗೆ ಕೆಲ ಕಾಮುಕರು ಇದನ್ನೇ ಅಡ್ವಾಂಟೇಜ್ ತಗೊಂಡು ಯುವತಿಯರ ಜೊತೆಗೆ ಅಸಭ್ಯ ಹೊರಿಸೋಕೆ ಪ್ರಯತ್ನ ಪಟ್ಟವರಿಗೆ ಪೊಲೀಸರು ಅವರಿಗೆ ಹೊಡೆಯುವಂಥ ಕೆಲಸನೂ ಮಾಡಿದ್ದಾರೆ. ಯಾಕಂದರೆ ಇಷ್ಟು ಕ್ರೌಡ್ ಆದಾಗ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಇದನ್ನೇ ಅಡ್ವಾಂಟೇಜ್ ತಗೊಳ್ಳುವಂಥ ಕೆಲ ಕುಡಿದಿರೋ ಮತ್ತಲ್ಲಿ ಯುವತಿಯರ ಜೊತೆಗೆ ಅಸಭ್ಯವಾಗಿ ಹೊರಿಸೋ ಪ್ರಯತ್ನಗಳು ಮಾಡಿದಾಗ ಅದನ್ನು ಕಂಡಂಥ ಪೊಲೀಸರು ಅವರಿಗೆ ಲಾಠಿ ರುಚಿನೂ ಸಹ ತೋರಿಸುವಂಥ ಕೆಲಸ ಮಾಡಿದ್ದಾರೆ. ಒಟ್ಟಿನಲ್ಲಿ ಈ ಮಟ್ಟಕ್ಕೆ ಜನ ತುಂಬ ಸೇರಿರೋದ್ರಿಂದ ಕಂಟ್ರೋಲ್ ಮಾಡೋದು ತೀರಾ ಕಷ್ಟ ಆಗ್ತಿರುವಂಥದ್ದು. ಮತ್ತು ಅದನ್ನು ನಿಭಾಯಿಸೋದಕ್ಕೂ ಸಹ ಪೊಲೀಸರು ಹರಸಾಹಸ ಪಟ್ಕೊಂಡು ಯಾವುದೇ ಅಹಿತಕರ ಘಟನೆ ಆಗಬಾರ್ದು, ಎಂಜಾಯ್ ಮಾಡೋಕ್ಕೆ ಬಂದಿರೋರ ಮೇಲೆ ಲಾಠಿ ಪ್ರಹಾರ ಮಾಡಬಾರ್ದು, ಯಾವುದೇ ರೀತಿಯ ಆ್ಯಕ್ಷನ್ ತೊಗೋಬಾರ್ದು ಅಂತ ಪೊಲೀಸರು ಎಷ್ಟೇ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡು ಸೇಫ್ಟಿ ಮೆಜರ್ಮೆಂಟ್ ಮಾಡಿಕೊಂಡ್ರು ಕೆಲ ಪುಂಡಾಟಿಕೆ ನಡೆಸೋರ ಮೇಲೆ ಪೊಲೀಸರು ಅನಿವಾರ್ಯವಾಗಿ ಲಾಠಿ ಚಾರ್ಜ್ ಮಾಡಲೇಬೇಕಾಗಿದೆ. ಆ ನಿಟ್ಟಿನಲ್ಲಿ ಕೆಲವರ ಮೇಲೆ ಲಾಠಿ ಚಾರ್ಜ್ ಕೂಡ ಸದ್ಯಕ್ಕೆ ಮಾಡಿದಂಥದ್ದು. ಅಂದರೆ ಯುವತಿಯರ ಜೊತೆಗೆ ಅಸಭ್ಯ ಹೊರಿಸಿದ ಕಾರಣಕ್ಕೆ ಅವರಿಗೆ ಲಾಠಿ ರುಚಿ ತೋರಿಸಿ ಕಳಿಸುವಂತ ಕೆಲಸ ಮಾಡಿದ್ದಾರೆ. ಇದು ಚರ್ಚ್ ಸ್ಟ್ರೀಟ್ ಅಲ್ಲಿ ಸದ್ಯಕ್ಕೆ ಕಾಣಿಸ್ತಿರುವಂತದ್ದು. ಮತ್ತೊಂದು ಭಾಗದ ದೃಶ್ಯಗಳು ನಿಮಗೆ ತೋರಿಸ್ಬೋದು, ನೋಡ್ಬೋದು. ನನ್ನ ಹಿಂದೆ ಯಾವ ರೀತಿ ಜನ ಕ್ಯೂ ನಿಂತ್ಕೊಂಡು ಈಗ ಹೊರ ಬರೋದಕ್ಕೆ ಅಂದ್ರೆ ಚರ್ಚ್ ಸ್ಟ್ರೀಟ್ಗೆ ಬರೋದಕ್ಕೆ ಹರಸಾಹಸ ಪಡ್ತಿದ್ದಾರೆ. ಪೊಲೀಸರು ಸಹ ಅವರನ್ನ ಒಂದು ಭಾಗದಿಂದ ಮಾತ್ರ ಬಿಡುವಂತ ಕೆಲಸ ಮಾಡ್ತಿರುವಂತದ್ದು. ಇದು ಸದ್ಯಕ್ಕೆ ಇಲ್ಲಿ ಕಾಣಿಸ್ತಿರುವಂತ ದೃಶ್ಯಗಳು. ಮಮತಾ, ಸಿಕ್ಕಾಪಟ್ಟೆ ಸಕ್ಕದಾಗಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಆಮೇಲೆ ಕ್ರೌಡ್ ಬಗ್ಗೆ ನಾವು ಆಗ್ಲೇ ಹೇಳ್ತಾ ಇದ್ವಿ, 5 ಗಂಟೆ 6 ಗಂಟೆಯಿಂದನೇ ಜನ ಜಮಾಯಿಸೋಕೆ ಸ್ಟಾರ್ಟ್ ಆಗಿರೋದ್ರಿಂದ ಮೂಮೆಂಟ್ ಅಂದ್ರೆ ಈ ಪಾರ್ಟಿ ಫೀವರ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಇನ್ನೂ ಜಾಸ್ತಿ ಆಗ್ತಾ ಇದ್ದಾರೆ ಕ್ರೌಡ್. ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಇಲ್ಲಿ ಚರ್ಚ್ ಸ್ಟ್ರೀಟ್ ಇರ್ಬೋದು, MG ರೋಡ್ ಇರ್ಬೋದು, ಕೋರಮಂಗಲ, ಇಂದ್ರಾನಗರ ಇದೆಲ್ಲ ಕೂಡ ಫುಲ್ ಜಾಮ್ ಪ್ಯಾಕ್ಟ್ ಆಗಿದೆ. ಓಪನ್ ಏರಿಯಾ ಇವೆಲ್ಲವೂ ನೀವೇನು ನೋಡ್ತಾ ಇದ್ದೀರಾ ಇವೆಲ್ಲವೂ ಕೂಡ ಓಪನ್ ಸೆಲೆಬ್ರೇಷನ್ ಸ್ಪಾಟ್ಸ್. ಹೀಗಾಗಿ ಕೇರಿಸ್ಕೊಂಡು ಮೋಜು ಮಸ್ತಿಯಲ್ಲಿ ಜನ ಪಾಲ್ಗೊಳ್ತಾ ಇದ್ದಾರೆ, ಕುಟುಂಬದ ಸಮೇತರಾಗಿ ಅಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಕೆಲವು ಕಡೆಗಳಲ್ಲಿ ಪಾರ್ಟಿ ಹಾಲನ್ನು ಫಸ್ಟೇ ಬುಕ್ ಮಾಡ್ಕೊಂಡಿರ್ತಾರೆ ಒಂದೊಂದು ಫ್ಯಾಮಿಲಿಗಳು, ಅಥವಾ ಒಂದಷ್ಟು ಜನರಿಗೆ VVIP ಪ್ರಿವಿಲೇಜಸ್ ಅಂತೆಲ್ಲ ಕೊಟ್ಟಿರ್ತಾರೆ, ಅಥವಾ ಕೂಪನ್ಸ್ ಅಂತ ಕೊಟ್ಟಿರ್ತಾರೆ, ಡಿಸ್ಕೌಂಟ್ ರೇಟಲ್ಲಿ ಕರೆದಿರ್ತಾರೆ. ಸೊ ಎಲ್ಲಿ ಯಾರಿಗೆ ಕಂಫರ್ಟ್ ಇದೆಯೋ ಅಲ್ಲೆಲ್ಲ ಆಯ್ಕೆ ಮಾಡ್ಕೊಂಡಿದ್ದಾರೆ. ಜನರ ಇಚ್ಛೆ ಪ್ರಕಾರ ಪಾರ್ಟಿ ಜಾಸ್ತಿ ಆಗ್ತಿದೆ. ಬರೀ ಬೆಂಗಳೂರು ನೋಡೋದು ಬೇಡ, ಹೋಗೋಣ ಬೇರೆ ಕಡೆಗೂ. ಮೈಸೂರಿನ ದೃಶ್ಯವನ್ನ ಗಮನಿಸ್ತಾ ಇದ್ರಿ. ಮೈಸೂರಿನಲ್ಲೂ ಪಾರ್ಟಿಗೆ ಕಡಿಮೆ ಇಲ್ಲ ಗುರು, ಸಿಕ್ಕಾಪಟ್ಟೆ ಜನನೇ ಸೇರಿದ್ದಾರೆ. ಮೈಸೂರಿನಲ್ಲೂ ಸಾಕತ್ತೆ ಎಂಜಾಯ್ ಮಾಡ್ತಾ ಇದ್ದಾರೆ. ಅದೇ ಸ್ವಲ್ಪ ವ್ಯತ್ಯಾಸಗಳಿರುತ್ತೆ. ಬೆಂಗಳೂರಿಗೆ ಬೇರೆ ರೀತಿ ಪಾರ್ಟಿ, ಮೈಸೂರಿನಲ್ಲಿ ಬೇರೆ ರೀತಿ, ಅಥವಾ ಬೇರೆ ಬೇರೆ ಊರಲ್ಲಿ ಒಂದು ರೀತಿ ಸ್ವಲ್ಪ ಚೇಂಜಸ್ ಇರುತ್ತೆ. ಹಾಗೆ ಮೈಸೂರಲ್ಲೂ ಕೂಡ ನೋಡ್ತಾ ಇದ್ರಿ, DJ ಸೌಂಡ್ಗೆ ಒಂದು ಕ್ರೌಡ್ ನಮ್ಮನ್ನು ಕುಣಿಸುತ್ತೆ, ಇನ್ನೊಂದು ಹಾಡುಗಳು ನಮ್ಮನ್ನು ಅಷ್ಟೇ ಜೋಶ್ ಅಂದರೆ ನಮಗೆ ಕುಡಿಯೋಕ್ಕೆ ಬರಲಿಲ್ಲ ಅಂದ್ರೆ ಕುಣಿಸ್ಬಿಡುತ್ತೆ. ಈಗ ಹುಬ್ಳಿ ಕಡೆಗೆ ಹೋಗೋಣ, ಹುಬ್ಳಿಯಲ್ಲಿ ನೋಡ್ತಾ ಇದ್ದಾರೆ DJ ಸೌಂಡಿಗೆ ಸಾಕಾಗಿ ಸ್ಟೆಪ್ಸ್ ಹಾಕ್ತಾ ಇದ್ದಾರೆ ಗಂಡು ಹೈಕ್ಲೆಲ್ಲ, ಹೆಣ್ಮಕ್ಳು ಕೂಡ ಸಾಥ್ ಕೊಡ್ತಾ ಇದ್ದಾರೆ ಮಧ್ಯದಲ್ಲಿ. ಇದು ಸದ್ಯ ಹುಬ್ಳಿ ಚಿತ್ರಣ. ಮೈಸೂರು, ಹುಬ್ಳಿ ಎಲ್ಲ ಕಡೆ ಪಾರ್ಟಿ ಜೋಶ್ ಸಿಕ್ಕಾಪಟ್ಟೆ ಪೀಕ್ ಅಲ್ಲಿದೆ. ಆಕ್ಚುಲಿ ಪೆವಿಲಿಯನ್ ಮತ್ತೆ ಬೆಂಗಳೂರು ಕಡೆ ನೋಡೋಣ, ಬ್ರಿಗೇಡ್ ರೋಡ್ನಲ್ಲಿ ಆಗ್ಲಿಂದಲೂ ಪೊಲೀಸರು ಪಾಪ ಅಂದರೆ ಒಂದು ರೋಡ್ ಬಿಟ್ಟಿರಲಿಲ್ಲ, ಜನ ಎಲ್ಲ ಅಲ್ಲಿ ಸೇರ್ಕೊಂಡಿದ್ರು. ಅದು ಮುಂಚೆನೇ ಆಗಿತ್ತು ರೂಲ್ಸ್ ಎಲ್ಲವು, ಬಟ್ ಜನಕ್ಕೆ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಹೋಗಿ ಸೇರ್ಕೊಂಡಿದ್ದಾರೆ. ವಾಪಸ್ ಅವ್ರನ್ನ ಬಿಡೋ ಕೆಲಸ ಮಾಡ್ತಿದ್ದಾರೆ. ಅಯ್ಯೋ 100 ಸಂಖ್ಯೆಲಿದ್ದಾರೆ, 1000 ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಆಮೇಲೆ ಪೊಲೀಸ್ನವ್ರು 1000 ಸಂಖ್ಯೆಯಲ್ಲಿದ್ದಾರೆ, ಜನ ಲಕ್ಷ ಸಂಖ್ಯೆಯಲ್ಲಿರೋದ್ರಿಂದ ಸಾಹಸ ಅವರಿಗೆ, ಹರಸಾಹಸ. ಆಕ್ಚುಲ್ ಆಗಿ ಹರಸಾಹಸ ಅಂದ್ರೆ ಏನು ಅನ್ನೋದಕ್ಕೆ ನಮ್ಗೆ ಪೊಲೀಸರ ಕಷ್ಟ ಇಲ್ಲಿ ಗೊತ್ತಾಗ್ತಾ ಇದೆ. ಪಾಪ ಅವರು ಆಲ್ಮೋಸ್ಟ್ 24/7 ಡ್ಯೂಟಿ ಮಾಡ್ತಾ ಇದ್ರು, ಇದೇ ವಿಚಾರವಾಗಿ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ರು. ಬಟ್ ಎಷ್ಟೇ ಪ್ರಿಪರೇಷನ್ ಇದ್ರು, ರಿಯಲ್ ಟೈಮ್ ಟಾಸ್ಕ್ ಅಂತ ಬಂದಾಗ ಚಾಲೆಂಜಿಂಗ್ ಆಗೇ ಕಾಣಿಸ್ತಾ ಇದೆ ನಮಗೆ. ಅವ್ರ ಪಾಪ ನೋಡಿ 4 ಬ್ಯಾರಿಕೇಡ್ಗಳು ಮಾಡಿದ್ದಾರೆ, ಬೈಫೋರ್ ಗೇಟ್ ಮಾಡ್ಕೊಂಡಿದ್ದಾರೆ. ಪ್ರತಿಯೊಬ್ಬರ ಮೇಲೂ ಸಾಧ್ಯ ಆದಷ್ಟು ನಿಗಾ ಇಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೇವಲ ಪೊಲೀಸ್ನವ್ರು ಮಾತ್ರ ನಮ್ಗಲ್ಲಿ ಕಾಣಿಸ್ತಾ ಇಲ್ಲ, ವಾಲಂಟಿಯರ್ಸ್ ಇರ್ಬೋದು, ಟ್ರಾಫಿಕ್ ಪೊಲೀಸ್ ಇರ್ಬೋದು, ಜೊತೆಗೆ ಇನ್ನೊಂದಷ್ಟು ಜನ ಸ್ಪೆಷಲ್ ಟೀಮ್, ರಾಜ್ಯ ಸಶಸ್ತ್ರ ಮೀಸಲು ಪಡೆಯನ್ನ ಕೂಡ ಕರೆಸ್ಕೊಂಡಿದ್ದಾರೆ ಬಿಕಾಸ್ ಆಫ್ ದ ಸೇಫ್ಟಿ. ಸೊ ಎಲ್ಲರನ್ನೂ ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಯಾರಾದರೂ ಸ್ವಲ್ಪ ಎಲ್ಲೇ ಮೀರಿ ನಡ್ಕೊಳ್ಳೋದೆಲ್ಲ ಮಾಡ್ತಾ ಇದ್ರೆ, ಔಟ್ ಆಫ್ ಕಂಟ್ರೋಲ್ ಥರ ಏನಾದರೂ ಕಾಣಿಸ್ತಾ ಇದ್ರೆ ಅವ್ರನ್ನ ಕರೆದು ಉಗಿತಾ ಇದ್ದಾರೆ. ಸರಿ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಬನ್ನಿ ನಮ್ಮ ಜೊತೆಗೆ ಅಂತ ಕರೆಸ್ಕೊಳ್ಳೋ ಪ್ರಯತ್ನ. ಕೆನೋಪಿಗಳನ್ನ ಕೂಡ ಅಲ್ಲಲ್ಲಿ ಮಾಡಿದ್ದಾರೆ. ಕೆನೋಪಿ ಅಂದರೆ ಈ ವುಮೆನ್ ಸೇಫ್ಟಿ ಐಲ್ಯಾಂಡ್, ಸೊ ಅದನ್ನೆಲ್ಲ ಅಲ್ಲಲ್ಲಿ ಮಾಡ್ಕೊಂಡಿದ್ದಾರೆ. ಎಲ್ಲೂ ಯಾರಿಗೂ
ಸಮಸ್ಯೆ ಆಗದಂತೆ ಯಾರ ಗೌರವಕ್ಕೂ ಧಕ್ಕೆ ತರದಂತೆ ನೋಡ್ಕೊಳ್ಳೋ ಅತಿ ದೊಡ್ಡ ಜವಾಬ್ದಾರಿ ಪೊಲೀಸರ ಮೇಲಿದೆ. ಸೊ ಅದನ್ನ ನೋಡ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಎಲ್ಲಾ ಸೆಲೆಬ್ರೇಷನ್ ಹಾಲ್ಗಳಲ್ಲೂ ಕೂಡ ವಿಪರೀತವಾಗಿ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಮಹಿಳೆಯರ ಜೋಶ್ ಸಖತ್ತಾಗಿದೆ, ಪುರುಷರ ಜೋಶ್ ಕೂಡ ಸಖತ್ತಾಗಿದೆ. ಬಟ್ ಅವ್ರಿಗಿಂತ ನಮ್ದೇ ಜೋಶ್ ಒಂದು ಸ್ವಲ್ಪ ಜಾಸ್ತಿ. ಹೆಣ್ಮಕ್ಳು ಯಾವಾಗಲೂ ಸ್ಟ್ರಾಂಗ್ ಅಲ್ವಾ? ನಾವಿಬ್ರು ಕೂಡ ಇವಾಗ ಹೋಸ್ಟ್ ಮಾಡ್ತಾರೆ ಹೆಣ್ಮಕ್ಳೇ ಅಲ್ವಾ?